ಹಾಯ್ ಹಲೋ ನಮಸ್ತೆ. ಕೆಸೆಟ್ ಅಧಿಸೂಚನೆ 2024 ಕೆಎದವರು ಇದನ್ನು ರಿಲೀಸ್ ಮಾಡಿದ್ದಾರೆ. ಓಕೆ, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ನೋಡ್ತಾ ಹೋಗೋಣಂತ. ಸೊ ಇಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದವರಿಗಾಗಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಯಾವ ಪ್ರಾರಂಭ ಆಗ್ತಾವೆ ಅಂತ ಹೇಳಿದಾಗ 27ನೇ ತಾರೀಕು 7ನೇ ತಿಂಗಳು, ಅಂದರೆ ಇದೇ ತಿಂಗಳು 22ಕ್ಕೆ ಏನಾಗ್ತವೆ ಪ್ರಾರಂಭವಾಗ್ತವೆ. ನೆಕ್ಸ್ಟ್ ಇದನ್ನು ಕೊನೆಯ ದಿನಾಂಕ ಏನದ ಅಂತ ಹೇಳಿದಾಗ 22ನೇ ತಾರೀಕು ಪ್ರಾರಂಭ ಆಗ್ತದೆ, 22ಕ್ಕೆ ಏನಾಗ್ತಂದ್ರೆ ಮುಗೀತದೆ. ಅದು 8ನೇ ತಿಂಗಳು ಏನಾಗ್ತಂದ್ರೆ ಮುಂದಿನ ತಿಂಗಳು ಆಗಸ್ಟಲ್ಲಿ ಏನಾಗ್ತಂದ್ರೆ ಕಂಪ್ಲೀಟ್ ಆಗ್ತದೆ. ಸೊ ಮುಂದೆ 4 ಡೇಸ್ ಏನು ಮಾಡಿದ್ದಾರೆ, ನಿಮಗೆ ಡಿಯನ್ನು ಕಟ್ಲಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಪರೀಕ್ಷಾ ದಿನಾಂಕ 24/11/2024 ಪರೀಕ್ಷಾ ದಿನಾಂಕ ಅದ. ಸೊ ನೆಕ್ಸ್ಟ್ ಮುಂದೆ ಇನ್ನೊಂದು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಇದೆ ನೋಡಿ. ಸೊ ಕೆಸೆಟ್ಟನ್ನು ನಾವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು, ಎಲ್ಲರಿಗೂ ಗೊತ್ತದ. ಬೇರೆ ಯಾವುದೇ ರೀತಿಯಾದಂಥ ಇದರಲ್ಲಿ ನೀವು ಅಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ, ವೆಬ್ಸೈಟನ್ನು ಕೂಡ ಅವ್ರು ನೀಡಿದ್ದಾರೆ. ಓಕೆ, ಮುಂದೆ ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಬಹಳ ಜನಕ್ಕೆ ಕೆಸೆಟ್ಟನ್ನು ಯಾರು ಅಪ್ಲೈ ಮಾಡಬೇಕು ಅಂತೇಳಿ ಅಂದಾಗ, ಒಂದು ಸೊ ಮಾಸ್ಟರ್ ಡಿಗ್ರಿ, ಹೌದಾ, ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಆದವ್ರು ಅಪ್ಲೈ ಮಾಡ್ಬೋದು, ಅಥವಾ ಮಾಸ್ಟರ್ ಡಿಗ್ರಿಯಲ್ಲಿ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಯಾವುದಾದ್ರೂ ಇರಲಿ, ನೋ ಪ್ರಾಬ್ಲಮ್. ಹೌದಾ, ಇಲ್ಲಿ ಭಾಳ ಜನ ಕನ್ಫ್ಯೂಸ್ ಇರ್ತದೆ. ಫಸ್ಟ್ ಇಯರ್ ಇದ್ದರೂ ನೀವು ಅಪ್ಲೈ ಮಾಡ್ಬೋದು, ಸೆಕೆಂಡ್ ಇಯರ್ ಇದ್ದರೂ ನೀವು ಅಪ್ಲೈ ಮಾಡ್ಬೋದು. ನಿಮ್ಮನ್ನು ತಾತ್ಕಾಲಿಕ ಅಂತೇಳಿ ಕನ್ಸಿಡರ್ ಮಾಡಲಾಗ್ತದೆ. ಮುಂದೆ ನೀವು ಕೆಸೆಟ್ ಪಾಸ್ ಆದ್ರೊಳಗೆ 2 ವರ್ಷದ ಒಳಗಡೆ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಒಯ್ದು ಕೊಟ್ಟಾಗ ನಿಮಗೆ ಕೆಸೆಟ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಬಟ್ ಪರ್ಸೆಂಟೇಜ್ ಎಷ್ಟು ಮಾಡಬೇಕು ಅಂತೇಳಿ ಅಂದಾಗ, ನೀವು ಸಾಮಾನ್ಯ ವರ್ಗವನ್ನು ಕ್ಲೈಮ್ ಮಾಡ್ತಿದ್ರಂದ್ರೆ ಕಂಪಲ್ಸರಿ ನೀವು ಮಾಸ್ಟರ್ ಡಿಗ್ರಿಯಲ್ಲಿ 55% ನೀವೇನು ಮಾಡ್ಬೇಕಂದ್ರೆ ಆಗಿರ್ಬೇಕು. ನೆಕ್ಸ್ಟ್ ಅದರ್ ಕಾಸ್ಟ್ ಇದ್ರೆ ಅಂದ್ರೆ ನಿಮ್ಗೆ ಅಟ್ಲೀಸ್ಟ್ 50% ನೀವೇನು ಮಾಡಿರ್ಬೇಕು, ಸ್ಕೋರನ್ನು ಮಾಡಿರ್ಬೇಕಂತೇಳಿ ಅದ ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರಿ. ಓಕೆ, ಮುಂದೆ ಹೋಗೋಣಂತ. ಸೊ ಇಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳನ್ನು ಹೊರತುಪಡಿಸಿ, ಹೌದಾ, ಆನ್ಲೈನಲ್ಲಿ ನೀವು ಯಾವುದಾದ್ರೂ SC ST ಕ್ಯಾಟಗರಿ 2A 2B 3B 3A ಈ ರೀತಿಯಾಗಿ ನೀವು ಮೀಸಲಾತಿಯನ್ನು ಕ್ಲೇಮ್ ಮಾಡೋರಿದ್ರಿ ಅಂದ್ರೆ ನೀವು ಪ್ರಾಪರ್ ಆಗಿರುವಂಥ ಕಾಸ್ಟ್ ಸರ್ಟಿಫಿಕೇಟನ್ನು ಕೂಡ ನೀವು ಎಲ್ಲಿಂದ ಮಾಡ್ಬೇಕಾಗ್ತಂದ್ರೆ ಹಚ್ಬೇಕಾಗ್ತದೆ. ಇಲ್ಲಿಕಪ್ಪ ಅಂದ್ರೆ ಅಲ್ಲಿ ರದ್ದುಗೊಳಿಸಲಾಗ್ತದೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನೀವು ಯಾವುದಾದ್ರೂ ಮೀಸಲಾತಿಯನ್ನು ಕ್ಲೇಮ್ ಮಾಡೋರಿದ್ರೆ ಈಗಲೇ ಸರ್ಟಿಫಿಕೇಟ್ಗಳನ್ನು ಮಾಡಿಕೊಡ್ರಿ. ನೆಕ್ಸ್ಟ್ ಇಲ್ಲಿ ಹೊರ ರಾಜ್ಯದ ಯಾವುದಾದ್ರೂ ಅಭ್ಯರ್ಥಿ ಇತ್ತಪ್ಪ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಮೀಸಲಾತಿ ಇರೋದಿಲ್ಲ. ಅವ್ರು ಡೈರೆಕ್ಟ್ ಏನು ಮಾಡ್ಬೇಕಂದ್ರೆ GM ಅಲ್ಲೇ ಫೈಟ್ ಮಾಡಬೇಕು. ಅವರು SC ST OBC ಯಾವುದೇ ಇರಲಿ, ಅವು ಯಾವುದೂ ಏನಾಗುವುದಿಲ್ಲ ಅಂದ್ರೆ ಅವರಿಗೆ ಅನ್ವಯ ಆಗುವುದಿಲ್ಲ. ಅವ್ರು ಏನಾಗಿರ್ಬೇಕಂದ್ರೆ ಸೊ ಯಾವುದೇ ಮೀಸಲಾತಿಯನ್ನು ಅನ್ವಯಿಸುವುದಿಲ್ಲ ಅಂದ್ಕೊಂಡು ಅವ್ರು ಏನು ಮಾಡ್ಬೇಕಂದ್ರೆ GM ಅಲ್ಲೇ ಫೈಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಈಗಾಗಲೇ ಇನ್ನೊಂದು ಪಾಯಿಂಟ್ ಏನು ಹೇಳ್ತಾರಂದ್ರೆ, ಈಗಾಗಲೇ ನೀವು ಕೆಸೆಟ್ ಪಾಸ್ ಆಗಿದ್ರಿ ಅಂದ್ರೆ ಕೆಸೆಟ್ ಈಗಾಗಲೇ ಪಾಸ್ ಆದಂಥ ಅಭ್ಯರ್ಥಿಗಳು ಸೇಮ್ ಸಬ್ಜೆಕ್ಟ್ನಲ್ಲಿ ಮತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಕಾಮರ್ಸಲ್ಲಿ ಪಾಸ್ ಆಗಿದ್ದೀರಿ, ಹೌದಾ, ನೆಕ್ಸ್ಟ್ ನೀವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಹೊಳ್ಳಿ ಕಾಮರ್ಸಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ. ನೀವೇನು ಮಾಡ್ಬೋದು, ಮ್ಯಾನೇಜ್ಮೆಂಟಲ್ಲೇ ಅಪ್ಲೈ ಮಾಡೋದು. ಫಾರ್ ಎಕ್ಸಾಂಪಲ್, ಕೆಲವು ವಿದ್ಯಾರ್ಥಿ ಕನ್ನಡದಲ್ಲಿ ಪಾಸ್ ಆಗಿರ್ತಾರೆ, ಹೊಳ್ಳಿ ಕನ್ನಡದಲ್ಲಿ ಅಪ್ಲೈ ಮಾಡ್ಬೋದು. ಮತ್ತೊಂದು ಡಿಗ್ರಿ ಮಾಡ್ಕೊಂಡಿರ್ತಾರೆ, ಡಬಲ್ ಡಿಗ್ರಿ ಇರ್ತಾವೆ ಆಲ್ಮೋಸ್ಟ್ ಎಲ್ಲರಿಗೆ. ದೇ ಕ್ಯಾನ್ ಅಪ್ಲೈ ಇನ್ ಪೊಲಿಟಿಕಲ್ ಸೈನ್ಸ್ ಆಲ್ಸೋ. ಅವರು ತಮಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಅಪ್ಲೈ ಮಾಡ್ಬೋದು, ಸೇಮ್ ಸಬ್ಜೆಕ್ಟಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ ಅಂಥೇಳಿ ಇಲ್ಲಿ ಹೇಳ್ತದೆ. ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ವಯೋಮಿತಿ ಅಂತ ಹೇಳಿದಾಗ, ಈ ಪರೀಕ್ಷೆಯನ್ನು ತೆಗೆದುಕೊಳ್ಳೋಕ್ಕೆ ಯಾವುದೇ ರೀತಿಯಾದಂಥ ವಯೋಮಿತಿ ಇಲ್ಲ. ವಯೋಮಿತಿ ಅಂದ್ರೆ ಏಜ್. ಸೊ ಯಾವುದೇ ರೀತಿಯಾದಂಥ ಗರಿಷ್ಠ ವಯೋಮಿತಿ ಇಲ್ಲ, ಯಾರು ಬೇಕಾದವರು, ಹೌದಾ. ಸೊ ಯಾರು ಬೇಕಾದವರು ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಇದು ಅಪ್ಲಿಕೇಶನ್ ಹಾಕಿದಾಗ ನಿಮ್ಗೆ ಏನು ಯೂಸ್ ಅಂತೇಳಿ ಅಂದಾಗ, ನೀವು ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂಥ, ಹೌದಾ, ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂಥ ಪ್ರಾಧ್ಯಾಪಕ ಹುದ್ದೆಗೆ ನೀವು ಇದು ಫೈಟ್ ಮಾಡಬಹುದು. ನೆಕ್ಸ್ಟ್ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ, ನೆಕ್ಸ್ಟ್ ಖಾಸಗಿ ಆಗಿರಲಿ ಆ್ಯಂಡ್ ಪ್ರೈವೇಟ್ ಆಗಿರಲಿ, ಅನುದಾನಿತ ಆಗಿರಲಿ, ಅಲ್ಲೆಲ್ಲವೂ ಕಡೆ ನೀವು ಏನು ಮಾಡ್ಬೇಕಂದ್ರೆ ಡಿಗ್ರಿ ಕಾಲೇಜ್ನಲ್ಲಿ ಲೆಕ್ಚರ್ ಆಗ್ಬೇಕಂದ್ರೆ ಕೆಸೆಟ್ ಆದರೂ ಬೇಕು ಅಥವಾ NET ಆದರೂ ಬೇಕು. ಕೆಸೆಟ್ ಈಸ್ ಈಕ್ವಲ್ ಟು ನೆಟ್ ಅಂಥೇಳಿ ನೋಡ್ತೀವಿ. ನೀವು ಕೆಸೆಟ್ ಆದರೂ ಕ್ಲಿಯರ್ ಮಾಡ್ಕೊಡ್ರಿ, ಇಲ್ಲ ನೆಟ್ ಆದರೂ ಕ್ಲಿಯರ್ ಮಾಡ್ಕೊಡ್ರಿ. ಎರಡರಲ್ಲಿ ಒಂದಾಗಿದ್ರೆ ನೀವೇನಾಗ್ತೀರಂದ್ರೆ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ನೀವು ಕೆಲಸವನ್ನು ಪಡಿಬೋದು. ನೆಕ್ಸ್ಟ್ ಮುಂದೆ ಇಲ್ಲಿ DD ಅಂತೇಳಿ ಬಂದಾಗ ಇದು ಭಾಳ ಇಂಪಾರ್ಟೆಂಟ್. ಸೊ ಇಲ್ಲಿ 1,000 ರೂಪಾಯಿ ಎಲ್ಲ ವರ್ಗದವರಿಗೆ ಅದ. ಸೊ 2A 2B 3A 3B. ನೆಕ್ಸ್ಟ್ ಪ್ರವರ್ಗ SC ST PWD ಅವ್ರಿಗೆ ಏನದಪ್ಪ ಅಂದ್ರೆ 750 ರೂಪಾಯಿ ಏನು ಮಾಡಿದ್ದಾರೆ ಅಂದ್ರೆ ಅವರು DDಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ಪರೀಕ್ಷೆ ಮಾದರಿ ಏನಾಗ್ಯದ ಅಂದ್ರೆ ಅದನ್ನು ಕೂಡ ಬದಲಾಗ್ಯದ, ಪರೀಕ್ಷೆ ಮಾದರಿ ಕೂಡ ಬದಲಾಗ್ಯದ. ಅದನ್ನು ನೋಡೋಕ್ಕಿಂತ ಮುಂಚೆ ನಾವು ಒಂದಿಷ್ಟು ಅನೌನ್ಸ್ಮೆಂಟ್ ನೋಡಿಬಿಡೋಣ. ನೋಡಿ, ಇಲ್ಲಿ ಕ್ಲಾಸಸ್ ನಾವು ಕಾಮರ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿಯನ್ನು ಫ್ರೀಯಾಗಿ ಹೇಳತ್ತೀವಿ. ನೆಕ್ಸ್ಟ್ ಆರ್ಟ್ಸ್ ವಿಭಾಗದವರು ಇದ್ದಾರಂದ್ರೆ ಎಕನಾಮಿಕ್ಸನ್ನು ಫ್ರೀಯಾಗಿ ಹೇಳತ್ತೀವಿ. ಸೊ ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವೆಲ್ಲ ಟೀಚರ್ಸ್ ಇರ್ತೀರಿ ನೋಡ್ಲಕತ್ತೀರಂದ್ರೆ, ಸೊ ಮ್ಯಾಕ್ಸಿಮಮ್ ನಿಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚ್ಕೊಂಡ್ರೆ ನಮಗೂ ಸಪೋರ್ಟ್ ಆಗ್ತದೆ ಅಂತೇಳಿ ಹೇಳ್ತಾ, ಸೊ ನಾವು ಮುಂದಕ್ಕೆ ಹೋಗೋಣಂತ.
ಸೊ ಪರೀಕ್ಷೆ ಅಂತೇಳಿ ಬಂದಾಗ ಇಲ್ಲಿ ಪರೀಕ್ಷೆ ಮೊದಲ 2 ಸೆಷನ್ ಇರ್ತಿದ್ದು, ಮಾರ್ನಿಂಗ್ ಸೆಷನ್ ಮತ್ತು ಆಫ್ಟರ್ನೂನ್ ಸೆಷನ್. ಮೆಡಲ್ದಾಗ ಒಂದು ಪರೀಕ್ಷೆ ಆದ್ರೊಳಗೆ ಬ್ರೇಕ್ ಇರ್ತಿದ್ದು. ಈಗ ಹಂಗಿಲ್ಲ. ಸೊ ಎರಡನ್ನ ನಾವೇನು ಮಾಡ್ತಾರಂದ್ರೆ ಒಂದೇ ಬಾರಿಗೆ ನಡೆಸ್ತಾರೆ. ಹಾಗಾಗಿ 3 ಗಂಟೆಗಳ ಅವಧಿಗೆ ನಡೀತದೆ. ಹಾಗಾಗಿ 10 ಗಂಟೆಯಿಂದ 11, 11ರಿಂದ 12, 12ರಿಂದ 1. ಹಾಗಾಗಿ 2 ಪರೀಕ್ಷೆಗಳನ್ನು 2 ಪೇಪರ್ಗಳನ್ನು ಒಮ್ಮೆ ಕೊಟ್ಬಿಡ್ತಾರೆ. ಹಾಗಾಗಿ ನಾವು 3 ಗಂಟೆ ಅವಧಿಯನ್ನು, ಇದು ಕೂಡ ಏನಪ್ಪ ಅಂದ್ರೆ ಒಂದು ಒಳ್ಳೆ ಪಾಯಿಂಟ್ ಅಂತೇಳಿ ನಾವು ನೋಡ್ತೀವಿ. ಯಾಕಂದ್ರೆ ಪೇಪರ್ 1ಗೆ ಟೈಮ್ ಸಾಲುವುದಿಲ್ಲ, ಪೇಪರ್ 2ಗೆ ಟೈಮ್ ಬೇಕಾಗುವುದಿಲ್ಲ. ಹಾಗಾಗಿ ಸಮ್ ಟೈಮ್ ಈ ಟೈಮನ್ನು ನಾವೇನು ಮಾಡ್ಬೋದು ಅಂದ್ರೆ ಒಂದಕ್ಕೆ ನಾವೇನು ಮಾಡ್ಬೋದು ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೋಬೋದು. ಹಾಗಾಗಿ ಇದು ಏನಪ್ಪ ಅಂದ್ರೆ ಗುಡ್ ಥಿಂಗ್, ಇದು ಏನಪ್ಪ ಅಂದ್ರೆ ಇದಾಗಿದ್ದು ಒಳ್ಳೆಯ ಥಿಂಗ್ ಅಂತೇಳಿ ನಾವು ನೋಡ್ತೀವಿ. ಮುಂದೆ ನೋಡಿದಾಗ ಸೊ ಇಲ್ಲಿ ನೀವು ಪಾಸ್ ಆಗ್ಬೇಕಂತೇಳಿ ಅಂದಾಗ, ನೀವು GM ಆಗಿದ್ರಪ್ಪ ಅಂದ್ರೆ, ಇಫ್ ಯು ಆರ್ ಅ GM, ಸೊ ನೀವೇನು ಮಾಡಬೇಕು 40% ನಿಮ್ಮದು ಏನಾಗಿರ್ಬೇಕಂದ್ರೆ ರಿಸಲ್ಟ್ ಆಗಿರ್ಬೇಕು. ಹೌದಾ? ಸೊ ಅಂದ್ರೆ 40% ಅಂದ್ರೆ 300ಕ್ಕೆ 40% ನೋಡ್ರಿ, 300ಕ್ಕೆ 40% ಆಗ್ಬೇಕು. ಸಾರಿ, 300 ಅಂಕಗಳಿಗೆ 40% ನೀವು ಸರಿ ಮಾಡಬೇಕು. ಅದೇ ರೀತಿ ನೀವು SC ST ಕ್ಯಾಟಗರಿ 1 ಇವೆಲ್ಲ 2B 2A ಇವೆಲ್ಲವನ್ನು ಕ್ಲೈಮ್ ಮಾಡ್ತಿದ್ರಿ ಅಂತೇಳಿ ಅಂದಾಗ ನೀವು 35%, ಹೌದಾ, 35%ಅನ್ನು ನೀವು ಇದು ಮಾಡಬೇಕು. GM ಇದ್ರೆ 40% 300ಕ್ಕೆ. ಸೊ ಅದರ್ ಕಾಸ್ಟ್ ಇದ್ರಪ್ಪ ಅಂದ್ರೆ 35% ಅಂಥೇಳಿ ಇಲ್ಲಿ ಅವರು ರೂಲ್ಸನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದೊಂದು ಚೇಂಜಸ್ ಇದೆ ನೋಡಿ. ಏನು ಚೇಂಜಸ್ ಅಂತೇಳಿ ಅಂದಾಗ ಎಲ್ಲ ವಿಷಯಗಳಿಗೆ ಸಬ್ಜೆಕ್ಟ್ ಯಾವ ಮಾಧ್ಯಮದಲ್ಲಿ ಇರ್ತದ ಅಂಥೇಳಿ ನೋಡ್ತಾರೆ. ಅಂದ್ರೆ ನಾವು KCET ಬರೀಲಿಕ್ಕತ್ತೀವಿ ಅಂದ್ರೆ ಕರ್ನಾಟಕದವರೇ ಬರೀಲಿಕ್ಕತ್ತೀವಿ. ಅಟ್ಲೀಸ್ಟ್ ಎಲ್ಲ ವಿಷಯವನ್ನು ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ, ಕನ್ನಡ ಪ್ಲಸ್ ಇಂಗ್ಲೀಷ್ ಇರುವುದು ಉತ್ತಮ. ಕೆಲವೊಂದಿಷ್ಟು ಅವರು ಚೇಂಜಸ್ ಮಾಡ್ಕೊಂಡಿದ್ದಾರೆ, ನಾನು ಅದನ್ನು ಹೇಳ್ತೀನಿ. ಮೊದಲನೇದಾಗಿ ವಾಣಿಜ್ಯ ಶಾಸ್ತ್ರಕ್ಕೆ ಆಂಗ್ಲ ಭಾಷೆಯನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇನ್ನೂ ಕೆಲವೊಂದಿಷ್ಟು ಕನ್ನಡ ಮಾಧ್ಯಮದಲ್ಲಿ ಇಟ್ಟಿದ್ದಾರೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಇಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿದೆ ನೋಡಿ, ನಿರ್ವಹಣೆ ಮ್ಯಾನೇಜ್ಮೆಂಟನ್ನು ಕೂಡ ಆಂಗ್ಲ ಭಾಷೆಯಲ್ಲಿ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಆಂಗ್ಲ ಭಾಷೆಯಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ ಬರೀ ಆಂಗ್ಲ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಕರ್ನಾಟಕದಲ್ಲಿ ಎಕ್ಸಾಮ್ ಬರ್ಲಿಕ್ಕೀವಿ ಅಂದ್ರೆ ಕನ್ನಡ ಭಾಷೆಯಲ್ಲಿ ಏನಾಗಿರ್ಬೇಕಪ್ಪ ಅಂದ್ರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಕೊಟ್ಟರೆ ಉತ್ತಮ ಅನ್ನೋದು ನನ್ನ ವಿಚಾರ. ನಿಮ್ಮ ಸಬ್ಜೆಕ್ಟ್ ಯಾವುದೋ ನೀವು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಅಪರಾಧಶಾಸ್ತ್ರ, ನಮ್ಮ BA ವಿದ್ಯಾರ್ಥಿಗಳ ಅಪರಾಧಶಾಸ್ತ್ರವನ್ನು ತೊಗೊಂಡಿರ್ತಾರೆ. ಸೊ ಸಮ್ ಟೈಮ್ ಅವ್ರಿಗೆ ಡಿಫಿಕಲ್ಟೀಸ್ ಕೂಡ ಆಗ್ಬೋದು. ದೇ ಕ್ಯಾನ್ ಪ್ರೊವೈಡ್ ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡನ್ನ ಕೂಡ ಏನು ಮಾಡ್ಬೇಕಂದ್ರೆ ಅವ್ರು ಪ್ರೊವೈಡ್ ಮಾಡಬೇಕು. ನೆಕ್ಸ್ಟ್ ಇನ್ನೂ ಕೆಲವೊಂದಿಷ್ಟು ವಿಷಯಗಳನ್ನು ಅಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ನೀವು ಬೇಕಿದ್ರೆ ನಿಮ್ಮ ಸಬ್ಜೆಕ್ಟನ್ನು ಪಾಸ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ಮುಂದೆ ಇನ್ನೂ ಕೆಲವೊಂದಿಷ್ಟು ಸಬ್ಜೆಕ್ಟ್ ಇದೆ ನೋಡಿ. ಇಲ್ಲಿ ಕೆಲವೊಂದಿಷ್ಟು ಸಬ್ಜೆಕ್ಟ್ ಅದಾವ, ಇವುಗಳನ್ನು ಕೂಡ ನೀವು ಪಾಸ್ ಮಾಡಿ ನಿಮ್ಮದು ಯಾವುದು ರೀತಿಯ ನಿಮ್ಮ ಸಬ್ಜೆಕ್ಟ್ ಯಾವುದು ಅಂತೇಳಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಪುರಾತತ್ವ ಶಾಸ್ತ್ರ ಅಂತದ, ಆರ್ಕಿಟೆಕ್ಚರ್. ಸೊ ಆಂಗ್ಲ ಮಾಧ್ಯಮದಲ್ಲಿ ಮಾತ್ರ ಅದ, ಕನ್ನಡ ಮಾಧ್ಯಮದಲ್ಲಿ ಇಲ್ಲ. ಸೊ ಕೆಲವೊಂದಿಷ್ಟು ಇದು ಬದಲಾವಣೆ ಆಗಬೇಕು. ನೆಕ್ಸ್ಟ್ ಮುಂದೆ ಪರೀಕ್ಷಾ ಕೇಂದ್ರಗಳ ಸಂಬಂಧಪಟ್ಟಂಗೆ ಈ ರೀತಿ ಒಟ್ಟು 12 ಪರೀಕ್ಷಾ ಕೇಂದ್ರಗಳದಾವ ಸಂಪೂರ್ಣ ಕರ್ನಾಟಕದಲ್ಲಿ. ಸೊ ನೀವು ಯಾವುದೇ ಬೇಕಾದ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡ್ಕೋಬೋದು. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇದೆ ನೋಡಿ. ಏನು ಟ್ವಿಸ್ಟ್ ಅದ ಅಂತ ಹೇಳಿದಾಗ, ಕೆಳಗಿರುವಂಥ ವಿಷಯಗಳು ಇಲ್ಲೇನು ಕೊಟ್ಟಿದ್ದಾರಲ್ಲ, ಭೂಗೋಳಶಾಸ್ತ್ರ ಆಗಿರ್ಬೋದು, ಮನೋವಿಜ್ಞಾನ, ಅಪರಾಧಶಾಸ್ತ್ರ, ಕಾನೂನು ಆ್ಯಂಡ್ 3 ಸಬ್ಜೆಕ್ಟ್, ಮಾನವಶಾಸ್ತ್ರ, ದೃಶ್ಯಕಲೆ, ಸಂಗೀತ, ಇವೆಲ್ಲ ವಿಷಯಗಳು ಏನದಾವಲ್ಲ. ಸೊ ಟೋಟಲ್ 23 ಸಬ್ಜೆಕ್ಟ್ಸ್ ಅದಾವಲ್ಲ. ಈ 23 ವಿಷಯಗಳು ಅಂದ್ರೆ ವಿದ್ಯಾರ್ಥಿಗಳು ಭಾಳ ಕಡಿಮೆ ಇರ್ತಾರೆ ಅಂತ ಹೇಳಿ ಏನು ಮಾಡಿದಾರೋ ಬರೀ ಬೆಂಗಳೂರನ್ನು ಮಾತ್ರ ಏನು ಮಾಡಿಟ್ಟಿದ್ದಾರೆ ಅಂದ್ರೆ ಸೆಂಟ್ರನ್ನಾಗಿ ಮಾಡಿದ್ದಾರೆ ಅಂತೇಳಿ ನಾವು ನೋಡ್ತೀವಿ. ಆದ್ದರಿಂದ ಸೊ ಇದೊಂದು ನಮಗೆ ಸೆಂಟ್ರಲ್ಲಿ ಚೇಂಜಸ್ ಆಗಿರೋದನ್ನು ನೋಡ್ತೀವಿ. ಸೊ ಈ ರೀತಿಯಾಗಿ KCETಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಇಲ್ಲಿ ಕೊಡುವಂಥ ಕೆಲಸ ಆಗ್ತದೆ. ಸೊ ನೀವು ಇನ್ನೊಂದು ಸಾರಿ ನಾನು ರಿಪೀಟ್ ಮಾಡ್ತೀನಿ, ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರಿ, ಎಲ್ಲ ವಿದ್ಯಾರ್ಥಿಗಳಿಗೆ ಹಂಚ್ಕೊಳ್ರಿ. ನೆಕ್ಸ್ಟ್ KCETನ್ನು ಒಳ್ಳೆಯ ರೀತಿಯಲ್ಲಿ ಪ್ರಿಪ್ರೇಷನ್ ಮಾಡಿರಿ. ಈ ಸಾರಿ 2023ರಲ್ಲಿ ಯಾರ್ದಾಗಿಲ್ಲ, 2024ರಲ್ಲಿ ನೀವೆಲ್ಲರೂ KCETನ್ನು ಪಾಸ್ ಆಗಿರಿ ಅಂತೇಳಿ ಹೇಳ್ತಾ, ಸೊ ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.